ಪೂಜೆ ಮಾಡ್ತಿದ್ದಾರೆ ಆ ಕಡೆ ಲೆಫ್ಟ್ ಸೈಡ್, ಸಾರಿ ರೈಟ್ ಸೈಡ್. ನಾನು ಯಾಕೆ ಲೆಫ್ಟಿಗೆ ರೈಟು, ರೈಟಿಗೆ ಲೆಫ್ಟ್ ಅಂತ. ಲ್ಯಾಂಡ್ಸ್ಕೇಪ್ ನೋಡಿದ್ರು ಹೆಂಗೆ ಕಾಣುತ್ತೆ, ಹೆಂಗೆ ಕಾಣುತ್ತೆ ನೋಡಲ್ಲ ಅಂತಂದೆ. ನೋಡಿ ನೋಡಿ ಸಾಕಾಗೋಯ್ತು. ಹಾಂ, ಆದರೆ ಇದೇ ಥರ ಸ್ಕ್ರಾಪ್ ಡಂಪ್ ವೇಸ್ಟ್ ಎಲ್ಲ ಇಲ್ಲ ಅನ್ಸುತ್ತೆ. ಸಿಟಿ ವೇಸ್ಟ್ ಇಲ್ಲೇ ಡಂಪ್ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ. ಇವರೆಲ್ಲೋದ್ರೂ ಬರಲಿಲ್ಲಲ್ಲ ನಮ್ಮ ಬಾಯ್ಸು. ಫೋನ್ ಮಾಡೋಣ ತಡಿ. ಎದುರಿಗೆ ಏನು ಕಾಣ್ತಿದೆ ಗೊತ್ತಾ ಲೊಕೇಶನು, ಸೈಕ್ ಗುರು. ಇಲ್ಲೆಲ್ಲಾದ್ರೂ ಗಾಡಿ ಹಾಕಿ ಒಂದು ಫೋಟೋ ತೆಗಿಬೇಕು. ಇಲ್ಲೇನಾಯ್ತು, ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನ. ಫೋಟೋಸ್ ಎಲ್ಲ ತಕ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿಂದ ಸೀದಾ ಫಾಲ್ಸ್ ಇದೆ ಒಂದು, ಅಲ್ಲಿ ಅದಾದ್ಮೇಲೆ ಕೊಲ್ಲೂರು. ಬನ್ನಿ. ಹೆಂಗೆ ಕಾಣುತ್ತೆ ಗೊತ್ತಾ ಅದು, ಸಣ್ಣ ರೋಡು, ಕರ್ವ್ಸ್ ಮಾತ್ರ ಮಸ್ತಿದೆ. ಇನ್ನು 33 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇದೆಲ್ಲ ಎದುರುದಿದೆ ಮರ, ಎದುರುದಪ್ಪ ಇದು. ಅಂದರೆ ಈ ಕೊಲ್ಲೂರು ಕಡೆ ಬಂದರೆ ನಿಮಗೆ ರಬ್ಬರ್ ಪ್ಲಾಂಟೇಶನ್ಗಳು ಭಾಳ, ಕೊಲ್ಲೂರು ಕುಂದಾಪುರ ಎಲ್ಲ ರಬ್ಬರಿಂದ ನಿಮಗೆ ಭಾಳ ಬರುತ್ತೆ ಪ್ಲಾಂಟೇಶನ್. ಅಲ್ಲಿ ಹೆಂಗೆ ಕಾಣ್ತಿದೆ ನೋಡಿದ್ರು ವ್ಯೂ ಎದುರಿಗೆ. ಅದಿಷ್ಟು ಜೋಗ್ ಫಾಲ್ಸ್ 55,079. ಮಚ್ಚಿ, ನಿನ್ನ ಭಾವನೆಗಳನ್ನ ಹೇಳ್ಕೊಳ. ಹಂಸ ಐತೆ, ಮತ್ತೆ ಮುಂದೆ ನೋಡ್ಕೊಂಡು ಹಂಸ ಹರಿಸಿ. ನಾವು ಸಿದ್ದಾಪುರ 74. ಇಲ್ಲ ಏಕ್ ಮಾಡ್ದೋತು ಕೂಡ. ಯಾರು ಗುರು ಕಾರ್ ಇಲ್ಲಿ ಏನು ಅಂಗಡಿ ಆಯ್ತಾ? ನಮ್ಮ ಹುಡುಗ ಫುಲ್ಲು ಶಾಕ್ ಹೋಗ್ಬಿಟ್ಟಾನೆ. ಈ ನನ್ನ ಮಗ ಏನು ಗುರು ಗಾಡಿ ಹಿಂಗೆ ಹೊಡಿತಾನೆ ಅಂತ. ಯಾಕಂದ್ರೆ ಅವ್ನು ಫಸ್ಟ್ ಟೈಮ್ ಅವ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಗುರು ಅವನು ಹೊರಗಡೆ ಬರ್ತಿರೋದು. ಹಂಗೆ ನೋಡಿದರೆ ನಮ್ಮ ಜೀವನನೇ ಎಷ್ಟು ಅಂದರೆ ಎಲ್ಲರದಲ್ಲ, ನನ್ನ ಜೀವನನೇ ಎಷ್ಟೋ ಬೆಟರ್. ನಾನು ಎಲ್ಲ ಕಡೆ ಸುತ್ತರ್ದಿದ್ದೀನಿ ಮೋಸ್ಟ್ ಆಫ್ ಆಲ್. ಅವನು ಇವತ್ತೇ ಮಚ್ಚಿ ನಾನು ಫಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಬರ್ತಿರೋದು ಅಂತಂದ. ಎಂಟ್ರಿ ಏನಾದರೂ ಮಾಡಬೇಕಾ ಸರ್? ಹೌದಾ, ಓಕೆ, ಥ್ಯಾಂಕ್ ಯು. ಏನಕ್ಕಂದರೆ ಕೇಳಿಬಿಡ್ಬೇಕು ಒಂದೊಂದ್ಸರಿ ಎಂಟ್ರಿ ಮಾಡೋದಿರುತ್ತೆ, ನಾವು ಮಿಸ್ ಆಗಂಗೆ ಹೋಗ್ಬಿಡ್ತೀವ. ಸುಮ್ಮನೆ ರಿಸ್ಕ್ ಏನಕ್ಕೆ ಪಾಪ. ಈಗೇನಾದರೂ ಮೇಲ್ಗಡೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಬರೋದೇ ಅವರು. ಅದಕ್ಕೆ ನಿಲ್ಲಿಸಿ ಕೇಳಿಬಿಟ್ಟೆ ಒಂದು ಸರಿ. ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣ್ತಿದೆ ನೋಡ್ರಿ.
ಚೆನ್ನಾಗೈತೆ ಗುರು ವ್ಯೂ ಅಲ್ಲಿ. ಮಾನ್ಸೂನಲ್ಲಿ ಹೆಂಗಿರ್ಬೋದು ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಸಾಕು. ಹಾಂ, ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಹೆಂಗಿರುತ್ತೆ ಗೊತ್ತಾ ಮಾನ್ಸೂನಲ್ಲಿ ಮಾತ್ರ ಗುರು. ಇದು ಮಳೆಗಾಲದಲ್ಲಿ ಹೆಂಗೆ ಹರಿಯೋಣ ಇದು, ಅಯ್ಯಯ್ಯಪ್ಪ. ಅಲ್ಲ ಮಳೆಗಾಲದಲ್ಲಿ ಆ ರೇಂಜಿಗೆ ಹರಿಬೋದು ಗುರು ನೀರಲ್ಲಿ. ಹಾಂ, ನೆನೆಸ್ಕೊಂಡ್ರೇ ಅದಿರೋದು ನೋಡು. ಏಪ್ಪ ಅದ್ರ ತುಂಬ ನೀರು ಹರಿಯುತ್ತೆ ಮಳೆ ಬಂತು ಅಂದರೆ. ಅದನ್ನ ಹೆಂಗೆ ಹರಿಯೋಣ ಅಂತ ನಾನು ಕೆಮ್ಮನಾಗೆ ದಬ ದಬ ಅಂತ ಬೀಳ್ತಿದ್ರೆ ಕೆಂಪಗೆ ನೀರು ಹೆಂಗಿರುತ್ತೆ ಗೊತ್ತಾ. ಜೀವ ಬಾಯಿ ಬಂದ್ಬಿಡುತ್ತೆ ಪಕ್ಕದಲ್ಲಿದ್ರೆ. ಸೈಕ್ ಐತೆ ಗೊತ್ತಾಗೋರು ವ್ಯೂ. ಇಲ್ಲಿಂದ ಮರ ಅಡ್ಡ ಇದ್ದಾವೆ ಕಾಣ್ತಿಲ್ಲ. ಹಂಗೆ ಜೀವ ಜಲ್ಲಂದು ಬಿಡುತ್ತೆ ನೋಡಿದ್ರೆ. ಹಂಗೈತೆ ವ್ಯೂ. ಹಾಂ, ಇಲ್ಲೇನೈತೆ ಭೀಮೇಶ್ವರ. ವಾಟ್ ಇಸ್ ದಿಸ್? ಹಾಂ, ಗೊತ್ತಿಲ್ಲ, ಕೇಳು. ಏನಿಲ್ಲ ಅಂತ ನಡಿ. ಅಲ್ಲೇನೋ ಐತೆ ವಾಟರ್ ಫಾಲ್ ಏನೋ ಐತೇನೋ ಅಂತ ಅನ್ಕೊಂಡೆ ಗುರು. ಏನೂ ಇಲ್ವಂತೆ ಪಾಪ. ಇಲ್ಲಿಂದ ಹೋಗ್ಬೇಕೀಗ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಹಿಂಗೆ ಕೊಲ್ಲೂರಿಗೆ ಅಂಗಡಿ ಇದೆ, ತಡೀರಿ. ವಾಟರ್ ಬಾಟ್ಲ್ ಏನಾದರೂ ಸಿಕ್ಕರೆ ತೊಗೊಂಬಿಡೋಣ. ತಿರುಗ್ಸು. ಹಾಂ, ನೀರಾದರೂ ಕುಡಿಯೋಣ. ಚಾರ್ಲಿ ಬಾಯಿ ಹಾಕಿದ್ರೆ ವಿಕಾಸ. ಹಾಂ, ಬಾಲ್ಸ್ ಬೀಜ ಹೆಂಗೆ ಹಾಕತ್ ಗೊತ್ತಾ ಚಾರ್ಲಿ ಬಾಯಿನ? ಏನು ಚಾರ್ಲಿ? ಬಾಲ್ಸ್ ಬೀಜ ನಿಜ ಸುಮ್ಮರು. ವೈಡ್ ಆ್ಯಂಗಲ್ ಇಷ್ಟು ಕವರ್ ಆಗುತ್ತೆ ಇದು ಕಿಟ್ ಲೆನ್ಸಲ್ಲಿ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದು. ಸೊ ಇಲ್ಲಿ ಅಂಗಡಿ ಹತ್ರ ನಿಂತಿದ್ವಿ. ಇದೇ ಅಂಗಡಿ. ಅವಣ್ಣ ವಾಟರ್ ಫಾಲ್ಸ್ ಯಾವುದ್ಯಾವುದಿದೆ ಅಂತ ತೋರಿಸ್ತಾ ಇದ್ರು. ತುಂಬ ಇದೆ ವಾಟರ್ ಫಾಲ್ಸ್ ಇಲ್ಲಿ. ಒಂದೇ ಕಡೆ ಎಷ್ಟು ಬೇಜಾನ್ ಸಿಗುತ್ತೆ ನಿಮಗೆ. ಫೋಕಸ್ ಆಗ್ತೈತೆ ಇಲ್ಲ ನೋಡ್ರಿ ಇದು. ಫೋಕಸ್ ಆಗ್ತಿಲ್ಲ. ಫೋಕಸ್. One eternity later. ವಾಟರ್ ಫಾಲ್ಸ್ ಎಷ್ಟಿದಾವೆ ಏನು ಅಂತ ಹೇಳ್ತಿದ್ರು. ಅದನ್ನೇ ಕೇಳ್ಕೊಂಡು ನಿಂತಿದ್ವಿ. ನೀರಿಲ್ಲ ಅಂತ ಇದ್ರಲ್ಲೂ. ಇಲ್ಲಿ ಕೆಳಗಡೆ ಒಂದು ಭೀಮೇಶ್ವರ ಅಂತ ಇದೆ, ಅಲ್ಲೂ ನೀರಿಲ್ಲ, ಬರೀ ಕಲ್ಲಿದೆ. ಅಲ್ಲೇನು ಹೋಗ್ಬೇಡ್ರಿ ಅಂತಂದ್ರು ಹೋದವರು. ಸೊ ಅದಕ್ಕೆ ಹಂಗೆ ಬಂದ್ವಿ. ಇವನು ತೊಗೊಂಡೋಗಿ ಸೀದಾ ಗಾಡಿ ಮನೆ ಪಕ್ಕದಲ್ಲಿ ಹಾಕಿದ್ದಾನೆ. ನಂದಿಲ್ಲ, ಬಿಸಿಲಲ್ಲೇ ಇದೆ. ಗೋಪ್ರೋ ಈಗ ಆನ್ ಮಾಡಿಬಿಡೋ ಸುಂದರ. ಮೆಮೊರಿ ಕಡಿಮೆ ಐತೆ ಅದಕ್ಕೆ. ಸೊ ಇಲ್ಲಿಂದ ಈಗ ನೆಕ್ಸ್ಟು ಹೋಗೋಣ. ಅಲ್ಲಿ ಕೊಸಳ್ಳಿ ಫಾಲ್ಸಿಗೆ 2 ಕಿಲೋಮೀಟ್ರನ್ನ ನಡಿಬೇಕು. ಟೂರಿಸ್ಟಿಗೆ ಬಿಡಲ್ಲ, ಬರೀ ಲೋಕಲ್ಸಿಗೆ ಅಷ್ಟೇ ಅಂತಂತಿದ್ರು. ಏನಾಗುತ್ತೇನೋ ಗೊತ್ತಿಲ್ಲ, ಹೋಗಿ ನೋಡೋಣ ಅಲ್ಲಿ. ಆಮೇಲೆ ವಿಡಿಯೋ ಹೆಂಗಿದೆ ಹೇಳ್ರಿ. ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತೀನಿ. ಓಕೆ ಕ್ವಾಲಿಟಿ ಅಂದರೆ ಕ್ಯಾಮ್ರಾ ತೊಗೊಳ್ತೀನಿ ಆದಷ್ಟು. ಅದಕ್ಕೆ ಹೊರಡೋಣ ಇಲ್ಲಿಂದ ಇನ್ನೊಂದು 10 ನಿಮಿಷ. ಸ್ಟ್ರೈಟ್ ರೋಡು, ಸುತ್ತ ಆ ಕಡೆ ಈ ಕಡೆ ಕಾಡು. ಯಾರು ಇಲ್ಲ ಗುರು.
ಹೆಂಗಿದೆ ಗೊತ್ತಾ, ಈ ಲೈನಲ್ಲಿ ಎಷ್ಟು ವಾಟರ್ ಫಾಲ್ಸ್ ಇದಾವೆ ಅಂತ ಅವಣ್ಣ ಹೇಳಿದ್ ನೋಡಿ ನನಗೆ ಶಾಕ್ ಆಯಿತು. ಬರೀ ವಾಟರ್ ಫಾಲ್ಸ್. ಆ ಭೀಮೇಶ್ವರ ಇದಲ್ಲ ಅದು ವಾಟರ್ ಫಾಲ್ಸೇ ಅಂತೆ. ಬಟ್ ನೀರಿಲ್ಲ ಅಂತ ಅಣ್ಣ ಏನಿಲ್ಲ ಹೋಗ್ರಪ್ಪೆ ಅಂತ ಕಳಿಸಿರೋದು. ಅದು ವಾಟರ್ ಫಾಲ್ಸ್ ಸಖತ್ತಾಗಿದೆ ಭೀಮೇಶ್ವರ. ಆಮೇಲೆ ಅದು ಬಿಟ್ಟು ತುಂಬ ವಾಟರ್ ಫಾಲ್ಸ್ ಇದ್ದಾವೆ ಇಲ್ಲಿ. ಒಂದು ವಾಟರ್ ಫಾಲ್ಸಿಗೆ ನೀವು ಹೋಗೋಕೆ ಹೋದರೆ ಮೂರು ವಾಟರ್ ಫಾಲ್ಸ್ ಸಿಗುತ್ತೆ ಅಣ್ಣ ಅಂತಂದ್ರು. ಅದು ಕಾಡಬೇಕು ಥೂ ಯಾವನೋ ಹೊಡ್ಕೊಂಡು ಹೋಗ್ಬಿಟ್ಟಾನೆ. ಒಳ್ಳೆ ಹುಲಿ ಮರಿ ಇದ್ದಂಗೆ ಇತ್ತು ಅದನ್ನು. ಕಾಡಬೇಕು ಬರೀ ಆ ವಾಟರ್ ಫಾಲ್ಸ್ ಎಲ್ಲ ಐತೆ. ನಾವು ಹುಡುಕ್ಬೇಕಿನ್ನು ಅದನ್ನು ಹುಡುಕ್ಬೇಕು ನಾವು ಹೋಗಿ. 5 ಕಿಲೋಮೀಟರ್ ಇದೆ, ನೋಡೋಣ ಹೋಗೋಣ. ಅಂದರೆ ಮರಳು ಭಾಳ ಇದೆ, ಹೊಡಿಯೋಕೆ ಭಯ ಸ್ವಲ್ಪ. ಜಾರ್ತು ಅಂದರೆ ಕಲ್ಲೆಲ್ಲ ಬಂದು ಕೈಯಾಗೆ ಸಿಕ್ಕೊಳೋದಿಲ್ಲಿ. One eternity later. ಹೋಗೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ತೊಗೋಬೇಕಂತ. ಯಾಕಂದರೆ ವೈಲ್ಡ್ ಲೈಫ್ ಏರಿಯಾ ಅಲ್ಲ, ಸೊ ಹಂಗಾಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತೆ. ಮತ್ತು ಅಲ್ಲಿ ಚೆಕ್ ಪೋಸ್ಟ್ ಬೇರೆ ಇದೆ, ವಾಟರ್ ಫಾಲ್ಸ್ ಇದೆ ಅಲ್ಲ, ಸೊ ಹಂಗಾಗಿ ಅಲ್ಲಿ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಹೋಗಿ ಸುಮ್ಮನೆ ರಿಸ್ಕ್ ಮಾಡ್ಕೊಳೋದು ಬೇಡ, ಹಂಗಾಗಿ ಪರ್ಮಿಷನ್ ಕೊಟ್ಟರೆ ತೊಗೊಂಡು ಹೋಗೋಣ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಂತ ಇಲ್ಲೇ ಊರಲ್ಲಿ, ಸೊ ಅಲ್ಲಿ ಪರ್ಮಿಷನ್ ಸಿಕ್ಕರೆ ತೊಗೊಂಡು ಹೋಗೋಣ. ಬನ್ನಿ ಕೇಳೋಣ. ಸರಿ ಆಯಿತು ಹೋಗಿ ಬನ್ನಿ ಅಂತಂದರೆ ಪರ್ಮಿಷನ್ ತೊಗೊಂಡು ಹೋಗಿ ಬರೋಣ, ಅದರಲ್ಲೇನಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೊಳೋಣ ಅಂತ ಹೋಗಿದ್ವಿ. ಪರ್ಮಿಷನ್ ಅವ್ರೇನಿಲ್ಲ ನಾವು ಕೊಡ್ತೀವಿ ಅಂತ ಅಂದರು. ಏನು ಅಂದರೆ 350 rupees ಪರ್ ಹೆಡ್ ಬೀಳುತ್ತಂತೆ ಒಬ್ಬರಿಗೆ ಎಂಟ್ರಿ ಫೀಸು. ಅಂದರೆ ಗೈಡ್ ಬರ್ತಾರೆ ಒಬ್ಬರು, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ಆಗಲಿ ಯಾರಾದರೂ ಆಗಲಿ ಬರ್ತಾರೆ. ಯಾರು ಫೀಲ್ಡಿಗೆ ಹೋಗಿಲ್ಲ ಅಂದರೆ ಬರ್ತಾರಂತೆ ಎಲ್ಲ. ಅವ್ರು ಹೇಳಿದ್ದೇನು ಅಂದರೆ ನಿಮಗೆ ಈಗ ಅಷ್ಟು ನೋಡೋಕ್ಕೆ ಚೆನ್ನಾಗಿಲ್ಲ, ತುಂಬ ಡ್ರೈ ಆಗಿದೆ. ಲಾಸ್ಟ್ 7 yearsಯಿಂದ ಕಂಪೇರ್ ಮಾಡಿದರೆ ಸ್ವಲ್ಪ ಹಿಂದೆ ಮುಂದೆ ಬರಲ್ಲೇ. ಅಲ್ಲೇ ಇದ್ರಾ? ದೂರ ಇದ್ರ ಹತ್ರ ಇದ್ರಾ? ಬರ್ರಿ ಏನಂತ ಏನೋ ಆಯ್ತಪ್ಪ. ಅವ್ರು ಏನು ಹೇಳಿದ್ರು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಲಾಸ್ಟ್ 7 years ಕಂಪೇರ್ ಮಾಡಿದರೆ ಈ ಸರಿ ತುಂಬ ಡ್ರೈ ಆಗಿದೆ ಅಂತ ಅಂದರು. ತುಂಬ ಡ್ರೈ ಆಗಿದೆ ಅಂತ ಈ ಸರಿ. ಏನು ನೀರೇ ಇಲ್ಲ ಸರ್, ಮೇಲಿಂದ ನೀರೇ ಬೀಳ್ತಿಲ್ಲ. ಸುಮ್ಮನೆ ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ ಈಗ. ಯಾಕಂದರೆ ಮಳೆಗಾಲದಲ್ಲಿ ಬಂದರೆ ನಿಮಗೆ ಚೆನ್ನಾಗಿರುತ್ತೆ, ಅವಾಗ ನಾವೇ ಕಳಿಸ್ತೀವಿ. ಬಟ್ ಈಗ ಅಷ್ಟು ಸರಿ ಇಲ್ಲ ನೋಡೋಕ್ಕೆ. ಅಕ್ಟೋಬರು ಇಂದ ಡಿಸೆಂಬರ್ ಒಳಗೆ ನೀವು ಯಾವಾಗಾದರೂ ಬರ್ರಿ, ಸಖತ್ತಾಗಿರುತ್ತೆ ವಾಟರ್ ಫಾಲ್ಸು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಸುಮ್ಮನೆ ಆದ್ವಿ, ಯಾಕಂದರೆ ದಿನ ಅಡ್ಡಾಡಿ ನೋಡಿರೋರು, ಹಂಗಾಗಿ ಹೇಳಿದೆ. ಹೇಳಿದ್ಮೇಲೆ ಕೇಳಬೇಕಾ. ಆಮೇಲೆ ನೀವಿದು ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಹೆಂಗೆ ಅಂದರೆ ಬೆಂಗಳೂರಿಂದನೂ ಪ್ರೀ ಬುಕ್ ಮಾಡ್ಬೋದು, ಆಮೇಲೆ ಶಿವಮೊಗ್ಗದಿಂದನೂ ಆಗುತ್ತಂತೆ ಬುಕ್ಕಿಂಗು. ಆಮೇಲೆ ಹೆಂಗೆ ಅಂದರೆ ಕರ್ನಾಟಕ DSP ಅಂತ ಇರೋದಲ್ಲ, ಸೊ ಆ ಪೋರ್ಟಲಿಗೆ ಹೋಗಿ ನೀವು DSP ಶಿವಮೊಗ್ಗ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಅಲ್ಲಿ ಲಾಗಿನ್ ಆಗಬೇಕು ನೀವು, ಅಲ್ಲಿಂದ ಬುಕ್ ಆಗುತ್ತೆ. ಹಿಂಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕದು ಅಂತಂದ್ರೆ ಸ್ಟಾರ್ಟಿಂಗು. ಆಮೇಲೆ ಹೇಳಿದ್ರು ಅವ್ರು, ಇಲ್ಲ ಹಿಂಗಿದೆ, ಬಾಂಡ್ ಚಾಪಕಾತ ಬೇಕು, ಪೇಪರ್ ಬೇಕೊಂದು ಬಾಂಡ್ ಪೇಪರು ಅಂತಂದರು. ಫಸ್ಟ್ ಪಾರ್ಟಿ ಬಂದು ನಾವು, ಸೆಕೆಂಡ್ ಪಾರ್ಟಿ ಬಂದುಬಿಟ್ಟು DSP ಶಿವಮೊಗ್ಗ ಅಂತ ಹೇಳಿದರು. ಏನು ಅಂದರೆ ಫಾರೆಸ್ಟು ವೈಲ್ಡ್ ಲೈಫ್ ಏರಿಯಾ, ಹಂಗೆ ಹೋಗೋಂಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಜವಾಬ್ದಾರಿ ಅನ್ನೋ ಒಂದು ಇದಕ್ಕೆ ಅಷ್ಟೆಲ್ಲ ಇದು ಮಾಡ್ತಾರೆ. ಆಮೇಲೆ 2
ಅಂದರೆ 2 ದಾರಿ ಇದೆ ಅಂತೆ ಟ್ರೆಕ್ಕಿಂಗಿಗೆ. ಒಂದು 1.5 ಕಿಲೋಮೀಟರು, ಇನ್ನೊಂದು 2.5 ಕಿಲೋಮೀಟರು. ಚೆನ್ನಾಗಿದೆ ಪ್ಲೇಸು, ಮಳೆಗಾಲದಲ್ಲಿ ಬರ್ರಿ ಅಂತ ಹೇಳಿದ್ರು ನೋಡಪ್ಪ. ಹಂಗಾಗಿ ಈಗ ಡೈರೆಕ್ಟು ಕೊಲ್ಲೂರು ಹೋಗ್ತಿದ್ದೀವಿ. ಬಂದಿದ್ದಂತೂ ಏನೂ ವೇಸ್ಟ್ ಆಗಿಲ್ಲ. ನೋಡಲಿಲ್ಲ ಅನ್ನೋದಕ್ಕಿಂತ ಗೊತ್ತಾಯಿತು ಈ ಕಡೆ ಇಷ್ಟಿಂಥ ಜಾಗ ಇದೆ ಅಂತ ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲನೂ ನೋಡ್ಕೊಂಡು ಹೋಗೋದು ಅಷ್ಟೇ. ಟ್ರಾವೆಲಿಂಗ್ ಅಂದಮೇಲೆ ಅದೇ ಗುರು, ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು. ನಾವು ಹೋಗಿದ್ದ ಜಾಗ ನೋಡ್ತೀವಿ ಅಂತ. ಕೆಲವೊಂದು ಸರಿ ಸಿಚುವೇಶನ್ ಸರಿ ಇರಲ್ಲ, ಕೆಲವೊಂದು ಸರಿ ಪರ್ಮಿಷನ್ ಸಿಗಲ್ಲ. ಹಂಗೆ ಯಾವುದು ಸಾವ್ಯಾಕ್ಲು ಡ್ಯಾಮಿಗೆ ಹೋದಾಗ ಪರ್ಮಿಷನ್ ಸಿಗುತ್ತೆ ಮೇಲಿಂದ ತೋರಿಸೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಬಿಟ್ಟರು ನೋಡೋಕ್ಕೆ, ಬಟ್ ಮೇಲೆ ಹೋಗೋಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಹೌದಾ, ಹಂಗೆ ಇರ್ತವೆ. ಸೊ ನೆಕ್ಸ್ಟ್ ಟೈಮ್ ಬರೋಣ ಬರ್ರಿ ಪರ್ಮಿಷನ್ ತೊಗೊಂಡು. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.